ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಉಲೂಕ ಪಾಂಡವರಿಗೆ ದುರ್ಯೋಧನನ ಸಂದೇಶವನ್ನ ತಿಳಿಸೋದು, ಆಮೇಲೆ ಪಾಂಡವರ ಸಂದೇಶವನ್ನ ತಗೊಂಡು ದುರ್ಯೋಧನನ ಹತ್ರ ಅವನು ಬರೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯುಧಿಷ್ಠಿರ ಖಡಾಖಂಡಿತವಾಗಿ ಈಗ ಉಲೂಕನಿಗೆ ಹೇಳ್ತಾನೆ, ನೀನು ಹೋಗಿ ದುರ್ಯೋಧನನಿಗೆ ನನ್ನ ಮಾತನ್ನ ಹೇಳು, ನಾನು ಒಂದು ಕ್ರಿಮಿಕೀಟಗಳಿಗೂ ಕೂಡ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಅಂಥದ್ರಲ್ಲಿ ನನ್ನ ನೆಂಟ್ರಿಷ್ಟ್ರಿಗೆ ನಾನು ತೊಂದರೆ ಕೊಡೋದಕ್ಕೆ ಇಷ್ಟಪಡ್ತೀನಾ? ಆದರೆ ಮೊದಲೇ ನಾನು 5 ಊರನ್ನು ಕೇಳಿದ್ದೆ, ಆದರೆ ಅವನು ಅದನ್ನೂ ಕೊಡಲ್ಲ ಅಂತ ಹೇಳ್ಬಿಟ್ಟ. ಯಾಕಂದರೆ ಆದರೆ ನೀನು ಅದನ್ನೂ ಕೊಡಲ್ಲ ಅಂದೆ, ಯಾಕಂದರೆ ನಿನ್ನ ಮನಸ್ಸಿನಲ್ಲಿ ತೃಷ್ಣೆ ಅನ್ನೋದು ಮುಳುಗೋಗಿದೆ, ನಿನ್ನ ಮನಸ್ಸು ತೃಷ್ಣೆಯಲ್ಲಿ ಮುಳುಗೋಗಿದೆ. ಮತ್ತು ನೀನು ಮೂರ್ಖತೆಯಿಂದ ಏನು ಮಾತಾಡ್ತಾ ಇದೆಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿನಗೆ. ಶ್ರೀಕೃಷ್ಣ ಕೂಡ ಬಂದು ನಿನಗೆ ಒಳ್ಳೆಯದಾಗೋ ರೀತಿ ಮಾತುಗಳನ್ನು ಹೇಳ್ದ, ಆದರೆ ಅದನ್ನು ನೀನು ಕೇಳಿಸ್ಕೊಳ್ಳಿಲ್ಲ. ಈಗ ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಉಳಿದಿಲ್ಲ, ನೀನು ನಿನ್ನ ಬಂಧು ಬಾಂಧವರ ಜೊತೆ ಮೈದಾನಕ್ಕೆ ಬಂದುಬಿಡು ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದಾನೆ. ಇದು ಹೇಳಿದ ಮೇಲೆ ಭೀಮಸೇನ ಹೇಳ್ತಾನೆ, ಉಲೂಕನೇ, ದುರ್ಯೋಧನ ಬಹಳ ದುರ್ಬುದ್ಧಿ ಇರುವಂಥವನು, ಪಾಪಿ, ಶಟ, ಕ್ರೂರಿ, ಕುಟಿಲ ಮತ್ತು ದುರಾಚಾರಿಯಾಗಿದ್ದಾನೆ. ನೀನು ನನ್ನ ಕಡೆಯಿಂದ ಅವನಿಗೆ ಹೇಳು. ಯಾಕೆ ಅಂತಂದರೆ, ನಾನು ಸಭೆಯ ಮಧ್ಯದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ನೋ ಅದನ್ನು ನಾನು ಸತ್ಯದ ಶಪಥ ಕೊಟ್ಟು ಹೇಳ್ತಾ ಇದ್ದೀನಿ. ಅಂದರೆ ನಾನು ಅದನ್ನು ಹೇಳಿದ್ದೀನಿ, ಅದನ್ನು ಮಾಡೇ ಮಾಡ್ತೀನಿ, ಖಂಡಿತವಾಗ್ಲೂ ಕೂಡ ನಾನು ಅದನ್ನು ಮಾಡೇ ಮಾಡ್ತೀನಿ. ನಾನು ರಣಭೂಮಿಯಲ್ಲಿ ದುಶ್ಯಾಸನನ್ನು ಸೀಳಿ ಬಗೆದು ಅವನ ರಕ್ತವನ್ನು ಕುಡಿತೀನಿ, ಮತ್ತು ನಿನ್ನ ತೊಡೆಯನ್ನು ಕೂಡ ಕೀಳ್ತೀನಿ. ದುರ್ಯೋಧನ ತೊಡೆ ಮೇಲೆ ತಟ್ಕೊಂಡು ಹೇಳಿರ್ತಾನಲ್ಲ, ಅದಕ್ಕೋಸ್ಕರ ಆ ತೊಡೆಯನ್ನು ನಾನು ಬಗಿತೀನಿ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ನಿನ್ನ ತೊಡೆಯನ್ನು ಕೂಡ ನಾನು ಕೀಳ್ತೀನಿ, ಮತ್ತು ನಿನ್ನ ತಮ್ಮಂದ್ರನ್ನು ಕೂಡ ನಾನು ನಾಶ ಮಾಡಿಬಿಡ್ತೀನಿ. ನಾನು ಹೇಳ್ತಾ ಇರೋದು ಎಲ್ಲವೂ ಕೂಡ ನಿಜ ಅಂತಾನೆ ತಿಳ್ಕೊ. ನಾನು ಧೃತರಾಷ್ಟ್ರನ ಎಲ್ಲ ಮಕ್ಕಳ ಕಾಲವಾಗಿದ್ದೀನಿ, ಒಬ್ಬೊಬ್ಬರನ್ನು ಕೂಡ ನಾನು ಕೊಲ್ತೀನಿ. ಇನ್ನೊಂದು ಮಾತು ಕೇಳು, ನಾನು ತಮ್ಮಂದಿರ ಸಹಿತ ನಿನ್ನನ್ನು ಕೊಂದು ಧರ್ಮರಾಜನ ಮುಂದೆನೆ ನಿನ್ನ ತಲೆ ಮೇಲೆ ಕಾಲನ್ನಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ಪಾಂಡವರು 5 ಜನ ಕೂಡ ಅವ್ರವ್ರಿಗೆ ಏನು ಶಪಥಗಳಿದೆಯೋ ಅದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಅಷ್ಟು ತೊಂದರೆ ಕೊಟ್ಬಿಟ್ಟಿರ್ತಾನೆ ದುರ್ಯೋಧನ. ಅದಕ್ಕೋಸ್ಕರ ಈಗ ಒಬ್ಬೊಬ್ಬರು ತಮ್ಮ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಂದ್ಬಿಟ್ಟು, ನಾವು ಎಷ್ಟು ಧರ್ಮದಿಂದ ನಡ್ಕೊಂಡು ಸಹಿಸ್ಕೊಂಡು ಬಂದಿದ್ವೋ ಈಗ ಅದಕ್ಕೆ ಉತ್ತರ ಕೊಡುವಂಥ ಸಮಯ ಅಂತಂದ್ಬಿಟ್ಟು ಇಲ್ಲಿ ಅರ್ಜುನ ಹೇಳ್ದ, ಯುಧಿಷ್ಠಿರ ಹೇಳ್ದ, ಈಗ ಭೀಮಸೇನ ಕೂಡ ತನ್ನ ಶಪಥ ಏನು ಅಂತಂದ್ಬಿಟ್ಟು ಹೇಳ್ದ. ಆಮೇಲೆ ನಕುಲ ಹೇಳ್ತಾನೆ, ಉಲೂಕ, ನೀನು ಧೃತರಾಷ್ಟ್ರನ ಮಗ ದುರ್ಯೋಧನನಿಗೆ ಹೇಳು, ನಾನು ನಿನ್ನ ಎಲ್ಲ ಮಾತುಗಳನ್ನು ಕೂಡ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ, ನೀನು ನನಗೇನು ಮಾಡೋದಕ್ಕೆ ಹೇಳ್ತಾ ಇದೆಯೋ ನಾನು ಹಾಗೇ ಮಾಡ್ತೀನಿ. ಯಾಕೆಂದರೆ ಉಲೂಕನ ಹತ್ರ ಅವನು ಹೇಳಿ ಕಳಿಸಿರ್ತಾನೆ, ನಕುಲನಿಗಿದು ಹೇಳು, ಸಹದೇವನಿಗಿದು ಹೇಳು, ಅರ್ಜುನನಿಗಿದು ಹೇಳು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ನಕುಲ, ನನಗೇನು ಮಾಡೋದಕ್ಕೆ ನೀನು ಹೇಳಿದ್ಯೋ ನಾನು ಹಾಗೆ ಮಾಡ್ತೀನಿ ಅಂತಂದ್ಬಿಟ್ಟು. ಆಮೇಲೆ ಸಹದೇವ ಹೇಳ್ತಾನೆ, ದುರ್ಯೋಧನನೇ, ನಿನ್ನ ವಿಚಾರ ಏನಿದೆಯೋ ಅದೆಲ್ಲ ವ್ಯರ್ಥನೇ ಆಗುತ್ತೆ, ಮತ್ತು ಮಹಾರಾಜ ಧೃತರಾಷ್ಟ್ರ ನಿನಗೋಸ್ಕರ ಶೋಕ ಪಡಬೇಕಾಗುತ್ತೆ ಅಂತ ಹೇಳ್ತಾನೆ. ಅಂದರೆ ನೀನು ಅಂದ್ಕೊಂಡಿರೋದು ಯಾವುದೂ ನಡೆಯೋದಿಲ್ಲ, ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಮತ್ತು ನಿನ್ನ ತಂದೆ, ನನ್ನ ಮಗ ಸಾಯ್ತಾ ಇದ್ದಾನಲ್ಲ, ನನ್ನ ಮಕ್ಕಳೆಲ್ಲ ಸತ್ತೋದ್ರು ಅಂತ ತಿಳ್ಕೊಂಡು ಕೊನೆಗೆ ನೀನು ಸಾಯುವಂಥ ಪರಿಸ್ಥಿತಿ ಬಂದಾಗ ನಿನ್ನ ತಂದೆ ಶೋಕ ಪಡಬೇಕಾಗತ್ತೆ ಅಂತ ಹೇಳ್ತಾನೆ. ಇದು ಹೇಳಿದ ಮೇಲೆ ಶಿಖಂಡಿ ಕೂಡ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನಿಸ್ಸಂದೇಹವಾಗಿ ವಿಧಾತ ನನ್ನನ್ನು ಪಿತಾಮಹ ಭೀಷ್ಮರ ವಧೆಗೋಸ್ಕರನೇ ಹುಟ್ಟಿಸಿದ್ದಾನೆ ಅನ್ಸುತ್ತೆ. ಯಾಕಂತಂದರೆ ಭೀಷ್ಮರು ಇಚ್ಛಾಮರಣಿಗಳು, ಆದರೆ ಶಿಖಂಡಿ ಮುಂದೆ ಬಂದಾಗ ಅವರು ಶಸ್ತ್ರವನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಶಸ್ತ್ರವನ್ನು ತಗೊಳ್ಳಲ್ಲ ಅಂತಂದರೆ ಏನರ್ಥ? ಮುಂದೆ ಇರುವಂಥ ಶಿಖಂಡಿ ಅವ್ರ ಮೇಲೆ ಶಸ್ತ್ರ ಪ್ರಯೋಗ ಮಾಡ್ಬೋದಲ್ವಾ, ಮಾಡಿ ಅವರನ್ನು ಕೊಲ್ಲಬಹುದು. ಆದರೆ ಸಾಯೋದು ಮಾತ್ರ ಅವರ ಇಚ್ಛೆ ಪ್ರಕಾರನೇ, ಅವರು ಇಚ್ಛಾಮರಣಿಗಳಾಗಿರೋದ್ರಿಂದ. ಬಟ್ ಅವರು ಶಸ್ತ್ರಧಾರಣೆ ಎಲ್ಲಿವರೆಗೂ ಮಾಡ್ತಾರೆ? ಶಿಖಂಡಿ ಅವರು ಮುಂದೆ ಬರೋವರೆಗೂ. ಶಿಖಂಡಿ ಬಂದ ಮೇಲೆ ಅವರು ಶಸ್ತ್ರವನ್ನು ತಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ವಿಧಾತ ನನ್ನನ್ನು ಪಿತಾಮಹ ಭೀಷ್ಮರ ವಧೆಗೋಸ್ಕರನೇ ಹುಟ್ಟಿಸಿದ್ದಾನೆ. ಅದರಿಂದನೇ ನಾನು ಎಲ್ಲ ಧನುರ್ಧಾರಿಗಳು ನೋಡ್ತಾ ಇದ್ದ ಹಾಗೇ ಅವರನ್ನು ಧರಾಶಾಯಿ ಮಾಡ್ತೀನಿ. ಅಂದರೆ ಏನು? ನೆಲದ ಮೇಲೆ ಬೀಳಿಸ್ತೀನಿ. ಅಂದರೆ ಅರ್ಥ ಏನು? ಅವ್ರ ಮೇಲೆ ನಾನು ಬಾಣಗಳನ್ನು ಬಿಟ್ಟು ಅವರು
ಮತ್ತೆ ನನ್ನ ಮೇಲೆ ಆಕ್ರಮಣ ಮಾಡದೇ ಇರೋ ಥರ, ಅಂದರೆ ಅವ್ರು ಇವಾಗ ಕೈಯಲ್ಲಿ ಏನೂ ಆಗದೆ ಇರೋ ಥರ ಅವರನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ದೃಷ್ಟದ್ಯುಮ್ನ ಹೇಳ್ತಾನೆ, ನನ್ನ ಕಡೆಯಿಂದ ನೀನು ದುರ್ಯೋಧನನಿಗೆ ಹೇಳು, ನಾನು ದ್ರೋಣಾಚಾರ್ಯರನ್ನು ಅವರ ಜೊತೆಗಾರರು ಯಾರ್ಯಾರಿದ್ದಾರೋ ಅವರು ಮತ್ತು ಅವರ ಸಂಬಂಧಿಗಳ ಸಹಿತ ಎಲ್ಲರನ್ನು ಕೂಡ ನಾನು ಕೊಂದು ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಕೊನೆಯಲ್ಲಿ ಮಹಾರಾಜ ಯುಧಿಷ್ಠಿರ ಕರುಣೆಯ ವಶದಿಂದ ಮತ್ತೆ ಹೇಳ್ತಾನೆ. ಅಂದರೆ ನೋಡಿ, ಅವನಿಗೆ ಕರುಣೆ ಅನ್ನೋದು ಇದೆ. ಅವನಿಗಿಷ್ಟೆಲ್ಲ ಹೇಳ್ತಾ ಇದ್ದಾಗ ಅವನ ಮನಸ್ಸಿಗೆ ಏನೋ ಒಂಥರ ಆಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಯಾವುದೇ ರೀತಿಯಲ್ಲೂ ಕೂಡ ನನ್ನ ಕುಟುಂಬದವರ ವಧೆ ಮಾಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಈ ಎಲ್ಲ ಪರಿಸ್ಥಿತಿ, ಈಗ ಬಂದಿರುವಂಥ ಒಂದು ಸಿಚುವೇಶನ್ ಏನಿದೆಯೋ ಅದು ನಿನ್ನ ದೋಷದಿಂದಾನೇ ಬಂದಿರೋದು. ನಾವು ಎಷ್ಟೋ ಪ್ರಯತ್ನ ಮಾಡಿದ್ವಿ, ಯುದ್ಧ ನಡಿಬಾರ್ದು, ಯಾರು ನಾಶ ಆಗಬಾರ್ದು ಅಂತೆಲ್ಲ ಯೋಚನೆ ಮಾಡಿದ್ವಿ. ಆದರೆ ಈಗ ಯುದ್ಧದ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದು ನಿನ್ನ ದೋಷದಿಂದಾನೇ. ಮತ್ತು ಉಲೂಕನೇ, ಈಗ ನೀನು ಹೋಗೋದಾದರೆ ಹೋಗು, ಅಥವಾ ಇರಬೇಕು ಅಂತ ನಿನಗೇನಾದರೂ ಇಷ್ಟ ಇದ್ದರೆ ಇಲ್ಲೇ ಇರು, ನಾವು ಕೂಡ ನಿನ್ನ ಸಂಬಂಧಿಗಳೇ ಅಂತಂದ್ಬಿಟ್ಟು ಅವನಿಗೆ ಹೇಳ್ತಾನೆ. ನೋಡಿ, ಅಷ್ಟೆಲ್ಲ ಆದರೂ ಕೂಡ ಯುಧಿಷ್ಠಿರನ ಒಂದು ಸ್ವಭಾವ ಹೇಗಿದೆ ನೋಡಿ. ಅವನಿಗೆ ಈಗಲೂ ಇದೆಲ್ಲ ನಡೆಯೋದು ಇಷ್ಟ ಇಲ್ಲ, ಆದರೂ ಕೂಡ ಈಗ ಪರಿಸ್ಥಿತಿ ಆಗಿದೆ, ಮಾಡಲೇಬೇಕು ಯುದ್ಧ ಅನ್ನುವಂಥ ಒಂದು ಸ್ಥಿತಿಗೆ ಬಂದು ನಿಂತಿದೆ. ಅದಕ್ಕೆ ಕಾರಣ ದುರ್ಯೋಧನನೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ಉಲೂಕ ಏನು ಮಾಡ್ತಾನೆ, ಅವನು ಕೂಡ ಸಂಬಂಧಿನೇ ಅಲ್ವಾ, ಅದಕ್ಕೆ ನಿನಗಿಷ್ಟ ಇದ್ದರೆ ಇಲ್ಲಿ ಇರು ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.